ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ಸ್ಪೆಷಲ್ ರೆಸಿಪಿ ಹೆಸರು ಗ್ರೀಕ್ ಯೋಗರ್ಟಿಂದ ತಿರಾಮಿಸು ಡಿಸರ್ಟ್ ಅಂತೇಳಿ. ನೀವು ಭಾಳ ಕಡೆ ಇದನ್ನು ಕೇಳಿರ್ಬೋದು, ತಿಂದಿರಬಹುದು. ಇದು ನಮ್ಮ ಮನೆ ಒಳಗನ ಯಾವುದೋ ಚೀಸ್ ಯೂಸ್ ಮಾಡಲಾರ್ದೆ ಇದನ್ನು ಮಾಡೇನಿ ನಾನು. ಇದು ಹೆಂಗೆ ಮಾಡೋಣ ನೋಡೋಣ ಅಂತ. ಫಸ್ಟಿಗೆ 2 ಚಮಚ ಅಷ್ಟೇ ಇನ್ಸ್ಟಂಟ್ ಕಾಫಿನ ಏನು ಮಾಡೀನಿ, ಒಂದು ಪಾತ್ರೆ ಒಳಗೆ ಹಾಕ್ಕೊಂಡೀನಿ. ನೀರು ಬಿಸಿ ಇಟ್ಕೊಂಡೀನಿ. ನೀರು ಕುದ್ದ ಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಬೇಕು. ನೀರು ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗಿ ಬಿಡ್ಬೇಕು. ಮತ್ತು ಗ್ರೀಕ್ ಯೋಗರ್ಟ್ ಏನಿರ್ತದಲ್ಲ ಅದನ್ನು ಒಂದು ಬಟ್ಟೆ ಒಳಗೆ ಹಾಕಿಟ್ಟಿದ್ದೆ. ಅದು ಪೂರ್ತಿ ಎಲ್ಲ ನೀರು ಹೋಗಿ ಈ ಥರ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಮಾಡ್ಬೇಕು. ಅದಕ್ಕೆ ಏನು ಮಾಡೀನಿ, ಅರ್ಧ ಕಪ್ ಅಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಂಡೇನಿ ನಾನು. 1 ಕಪ್ ಅಷ್ಟು ಗ್ರೀಕ್ ಯೋಗರ್ಟಿಗೆ ಅರ್ಧ ಕಪ್ ಅಷ್ಟು ಸಕ್ಕರೆ ಮತ್ತು ಒಂದು ಗಿರ್ದ ಚಮಚ ಅಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ ಇದನ್ನು ಹಾಕತ್ತೀನಿ. ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿರಿ. ಇದೇನು ಗ್ರೀಕ್ ಯೋಗರ್ಟ್ ಇರ್ತದಲ್ಲ ಅದು ಪೂರ್ತಿ ಒಂದು ರಾತ್ರಿ ತನಕ ಇದನ್ನು ನೀರು ಹೋಗೋ ತನಕ ಇಡಬೇಕು. ಇಲ್ಲಾಂದ್ರೆ ಏನಾಕೈತಿ, ಭಾಳ ನೀರು ಆಗಿಬಿಟ್ರೆ ಡಿಸರ್ಟ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ. ಇಲ್ಲ ಒಂದು ಪ್ಲಾಸ್ಟಿಕ್ ಸ್ಕ್ವೇರ್ ಬಾಕ್ಸ್ ಒಳಗೆ ಬಟರ್ ಪೇಪರ್ ಹಾಕ್ಕೊಂಡೀನಿ. ಮತ್ತು ನಾನು ಇಲ್ಲೇ ಆ್ಯಕ್ಚುಲಿ ಇದಕ್ಕೆ ಲೇಡೀಸ್ ಫಿಂಗರ್ ಅಂತೇಳಿ ಒಂದು ಬಿಸ್ಕೆಟ್ ಸಿಗ್ತದೆ, ಅದನ್ನು ಯೂಸ್ ಮಾಡ್ತಾರೆ. ಅದ್ರ ಬದಲಿ ನಾನೇನು ಮಾಡೀನಿ, ಮಿಲ್ಕ್ ಬಿಸ್ಕೆಟ್ಸ್ ಅಂತೇಳಿ ಬೇಕರಿ ಒಳಗೆ ಸಿಗ್ತಾವೆ, ಅದನ್ನು ಮಾಡತ್ತೀನಿ. ಫಸ್ಟಿಗೆ ಏನು ಮಾಡತ್ತೀನಿ, ಕೆಳಗೆ ಒಂಚೂರು ನಾನೇನು ಗ್ರೀಕ್ ಯೋಗರ್ಟಿದ್ದೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕತ್ತೀನಿ. ಸಕ್ಕರೆ ಬೇಡ ಅಂತ ಹೇಳಿದ್ರೆ ನೀವು ಜೇನುತುಪ್ಪನೂ ಹಾಕೋಬೋದು, ಜಾಗರಿ ಪೌಡರ್ ಹಾಕೋಬೋದು. ಬಿಸ್ಕಿಟನ್ನು ಜಸ್ಟ್ ಅದ್ರೊಳಗೆ ಕಾಫಿ ಒಳಗೆ ಎದ್ದು ಒಂದು ಲೇಯರ್ ಆಗಿ ಇದನ್ನು ಹಾಕೊಳತ್ತೀನಿ ಫಸ್ಟ್ ಕೆಳಗಡೆ. ನೋಡ್ಬೋದು, ಜಾಸ್ತಿ ಎದ್ದಾಕ ಹೋಗ್ಬಿಟ್ರೆ ಭಾಳ ಸಾಫ್ಟ್ ಆದ್ರೂ ಅಷ್ಟು ಚಲೋ ಆಗೋದಿಲ್ಲ. ನೋಡ್ರಿ, ಫಸ್ಟ್ ಲೇಯರ್ ಆಯ್ತು. ಇದ್ರ ಮೇಲೆ ಇದು ಗ್ರೀಕ್ ಯೋಗರ್ಟ್ದು ಏನು ಮಾಡಿಟ್ಕೊಂಡಿದ್ದಲ್ಲ ಮಿಕ್ಸ್ಚರ್, ಅದನ್ನು ಸ್ವಲ್ಪ ದಪ್ಪಾಗಿ ಇದನ್ನು ಸ್ಪ್ರೆಡ್ ಮಾಡಿರಿ. ಒಂದು 3 ಚಮಚ ಅಷ್ಟು ಬೇಕಾಗಬಹುದು. ಈ ಟೈಪ್ ಮಾಡ್ಕೊರಿ. ನೆಕ್ಸ್ಟ್ ಅದ್ರ ಮೇಲೆ ಮತ್ತು ಇನ್ನೊಂದು ಲೇಯರ್ ಸೇಮ್ ಅದ ಪ್ರೊಸೀಜರ್ ಮಾಡಿರಿ. ಅದ್ರೊಳಗೆ ಡಿಪ್ ಮಾಡೋದು, ಅದ್ರೊಳಗೆ ಹಾಕಿ ಇಡೋದು. ಈ ಟೈಪ್ನ ಅದನ್ನು ಆಜು ಬಾಜು ಅರೇಂಜ್ ಮಾಡ್ಕೊಳತ್ತೀನಿ. ಓಕೆ, ಇದಾದಮೇಲೆ ಅದು ಗ್ರೀಕ್ ಯೋಗರ್ಟ್ ಮಿಕ್ಸ್ಚರ್ ಹೆಂಗೆ ಮಾಡತ್ತೀನಿ, ಚಾಕ್ಲೇಟ್ ಗನಾಶ್ ನನ್ನ ಕಡೆ ಇತ್ತು. ಇದನ್ನು ಚಾಕ್ಲೇಟ ಮತ್ತು ಹಾಲು ಮಿಕ್ಸ್ ಮಾಡಿನೂ ನೀವು ಹಾಕ್ಬಹುದು. ಇಲ್ಲಾಂದ್ರೆ ನಿಮ್ಮ ಕಡೆ ಚಾಕ್ಲೇಟ್ ಸಿರಪ್ ಇತ್ತಂದ್ರೂ ಹಾಕ್ಬಹುದು. ಇಲ್ಲ ಚಾಕೋ ಚಿಪ್ಸ್ ಎಲ್ಲ ಯಾವುದಾದ್ರೂ ಡೈರಿ ಮಿಲ್ಕ್ ಯಾವ ಚಾಕ್ಲೇಟ್ ಇದ್ರಂದು ಅದನ್ನು ಮೆಲ್ಟ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊರಿ. ಹಂಗೂ ಹಾಕ್ಬೋದು ನೀವು. ನಂಗೆ ಒಂದು ಚಾಕ್ಲೇಟ್ ಫ್ಲೇವರ್ ಇರಲಿ ಅಂಥೇಳಿ ನಾನು ಇದಕ್ಕೆ ಮಿಕ್ಸ್ ಮಾಡಿ ಹಾಕೊಳತ್ತೀನಿ. ಬೇಡ ಅಂತಂದ್ರೆ ಡೈರೆಕ್ಟ್ ಏನಿರ್ತದಿಲ್ಲ ವೈಟ್ ಕಲರ್ ಗ್ರೀಕ್ ಯೋಗರ್ಟ್ ಅದನ್ನ ಹಾಕಿದ್ರು ನಡಿತೈತಿ. ಈ ಟೈಪ್ ಇದನ್ನು ಹಾಕತ್ತೀನಿ. ಹಾಗೆ ಇದನ್ನು ಮುಚ್ಚಿಟ್ಟು ನಾ ಏನು ಮಾಡೀನಿ, ಒಂದು 5 ರಿಂದ 6 ಗಂಟೆ ತನಕ ಫ್ರಿಜ್ ಒಳಗೆ ಇದನ್ನು ಚಿಲ್ ಮಾಡತ್ತೀನಿ. ಫ್ರಿಜ್ನಾಗ ಇಡೋದ್ರಿಂದ ಅದು ಗಟ್ಟಿನೂ ಆಗ್ತೈತಿ, ಜಲ್ದಿನೂ ಕರಗೋದಿಲ್ಲ, ಮತ್ತು ಆ ಕನ್ಸಿಸ್ಟೆನ್ಸಿನೂ ಭಾಳ ಚಲೋ ಇರ್ತೈತಿ. ಒಂದು 5 ರಿಂದ 6 ತಾಸು ಆದಮೇಲೆ ಮೇಲಿಂದ ಗ್ರೀಕ್ ಯೋಗರ್ಟ್ ಪೂರ್ತಿ ಇರ್ತಲ್ಲ, ಪೂರ್ತಿ ಸೆಟ್ ಆಗಿರ್ತೈತಿ, ಎಲ್ಲನೂ ಸಾಫ್ಟ್ ಆಗಿರ್ತೈತಿ. ಇದನ್ನು ಓಪನ್ ಮಾಡ್ಕೊಳತ್ತೀನಿ. ಮತ್ತೇನು ಬಟರ್ ಪೇಪರ್ ಎಲ್ಲ ಹಚ್ಚಿದ್ದೆಲ್ಲ ಅದನ್ನು ತೆಗಾತೀನಿ. ಬಟರ್ ಪೇಪರ್ ಇಲ್ಲ ಅಂದ್ರೆ ನೀವು ಪ್ಲಾಸ್ಟಿಕ್ ಪೇಪರ್ ಇರ್ತದಲ್ಲ, ರ್ಯಾಪ್ ಪೇಪರ್ ಅಂತ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡ್ಬೋದು. ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡ್ಬೋದು, ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಿಂದ ಏನಾಕೈತಿ, ಕ್ಲೀನ್ ಬರ್ತೈತಿ ಮತ್ತು ತೆಗಿಯಕ್ಕೆ ಭಾಳ ಈಸಿ ಆಗಿಬಿಡ್ತೈತಿ. ಡೈರೆಕ್ಟ್ ಹಾಕಿದ್ರೆ ಅಷ್ಟು ಈಸಿ ಆಗೋದಿಲ್ಲ. ನಿಮ್ಮ ಕಡೆ ಚೀಸ್ ಕೇಕ್ ಮಾಡುವಂಥದ್ದು ಏನಾದರೂ ಬಾಕ್ಸ್ ಇತ್ತಂದ್ರೆ ಇನ್ನೂ ಭಾಳ ಚಲೋ ಆಗ್ತೈತಿ. ನೋಡ್ರಿ, ಇದೆಷ್ಟು ರುಚಿ ಮತ್ತು ಎಷ್ಟು ಹೆಲ್ದಿ ಇರ್ತೈತೆ ಅಂದ್ರೆ ಮನೆಯೊಳಗೆ ಮಾಡಿರೋದ್ರಿಂದ. ಗ್ರೀಕ್ ಯೋಗರ್ಟ್ ಭಾಳ ಪ್ರೋಟೀನ್ ಇರ್ತೈತಿ ಮತ್ತು ನಾವೇನು ಮಿಕ್ಸ್ ಮಾಡೋಕೆ ಹೋಗಿಲ್ಲ. ಇದಕ್ಕೆ ನ್ಯಾಚುರಲಿನ ಸ್ವೀಟ್ ಆಗೈತಿ ಮತ್ತು ಭಾಳ ರುಚಿ ಇರ್ತೈತಿ. ಇದನ್ನ ಮೇಲೆ ಏನು ಮಾಡತ್ತೀನಿ, ಸರ್ವ್ ಮಾಡಬೇಕಾದ್ರೆ ಕೋಕೋ ಪೌಡರ್ ಇರ್ತೈತಲ್ಲ ಅದನ್ನು ನಾನಿಲ್ಲೇ ಚಹಾ ಸೋಸುವಂಥದ್ದು ಏನು ಇರ್ತೈತಲ್ಲ ಅದ್ರೊಳಗೆ ಕೋಕೋ ಪೌಡ್ರ್ ಹಾಕಿದ್ರೆ ಡಸ್ಟ್ ಮಾಡತ್ತೀನಿ. ನಿಮ್ಮ ಕಡೆ ಡಸ್ಟ್ ಮಾಡುವಂಥದ್ದು ಏನಾರ ಇತ್ತಂದ್ರೆ ಅದರಲ್ಲೂ ನೀವು ಮಾಡ್ಬೋದು. ಇದು ಫ್ರಿಜ್ಜಿಂದ ಯಾವಾಗ ತೆಗಿತೀರ, ಇನ್ನೇನು ನೀವು ತಿಂತೀರಿ ಆ ಟೈಮಿಗೆ ಇದ್ರ ಮೇಲೆ ಸ್ಪ್ರೆಡ್ ಮಾಡಿರಿ, ಅದನ್ನು ತಿನ್ನಿರಿ. ಯಾಕಂದ್ರೆ ನೀವು ಮುಂಚೆನೇ ತೆಗೆದಿಟ್ಬಿಟ್ರೆ ಏನಾಗ್ತೈತಿ, ಒಂದು ಟೈಪ್ ಅದು ಭಾಳ ಮೆತ್ತಗಾಗಿ ಅಷ್ಟು ಚಲೋ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಚಿಲ್ಡ ಆಮೇಲೆ ಸ್ವಲ್ಪ ತಂಪಾಗಿದ್ದಾಗನೇ ಇದು ಭಾಳ ರುಚಿ ಆಗ್ತೈತಿ. ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕಟ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಭಾಳ ರುಚಿ, ಭಾಳ ಹೆಲ್ದಿ. ಅಷ್ಟು ನಿಮ್ಗೆ ಗೊತ್ತೂ ಆಗೋದಿಲ್ಲ ಇದು ನಾವು ಇದ್ರೊಳಗೆ ಗ್ರೀಕ್ ಯೋಗರ್ಟ್ ಯೂಸ್ ಮಾಡಿವಿ ಅಂತೇಳಿ ಅಷ್ಟು ರುಚಿ ಆಗ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ಮತ್ತು ಇಂಥ ರೆಸಿಪಿ ಗ್ರೀಕ್ ಯೋಗರ್ಟ್ ಇರಲಿ ಮತ್ತು ಸಿಂಪಲ್ ಡಿಸರ್ಟ್ ರೆಸಿಪಿ ಇರಲಿ, ಓವನ್ ಇಲ್ಲಾರ್ದೆ ಮಾಡುವಂಥ ಎಲ್ಲ ರೆಸಿಪಿನೂ ನಾನು ಟ್ರೈ ಮಾಡ್ತಿರ್ತೇನೆ ನನ್ನ ಚಾನಲ್ ಒಳಗೆ. ನೋಡಿರಿ ನನ್ನ ಚಾನಲ್ನ. ಮತ್ತು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.